ನಮಸ್ಕಾರ ವೀಕ್ಷಕರೇ, ಇಡೀ ರಾಜ್ಯವೇ ಕಾತರದಿಂದ ಕಾಯ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿದೆ. ಹಿರಿಯ ನಾಯಕರಾದ ಎಚ್.ವೈ. ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ಈಗಾಗಲೇ ಚುರುಕಿನಿಂದ ಆರಂಭಗೊಂಡಿದ್ದು, ಇದರ ಒಂದು ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀನಿ. ನೋಡೋಣ ಬನ್ನಿ ಏನೇನು ಅಪ್ಡೇಟ್ಸ್ ಇದೆ ಅಂತ. ಮೊದಲನೇದಾಗಿ ದಾವಣಗೆರೆ ರೋಚಕ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, DRR ಶಾಲೆಯಲ್ಲಿ ಮತ ಎಣಿಕೆ ಆರಂಭವಾಗಿದ್ದು ಬೆಳಗ್ಗೆ ಅಲ್ಲಿ ಒಂದು ಹೈಡ್ರಾಮಾ ನಡೆದಿತ್ತು. ಅದೇನಪ್ಪಾ ಅಂದ್ರೆ ಸ್ಟ್ರಾಂಗ್ ರೂಮ್ಗಳ ಕೀ ನಾಪತ್ತೆಯಾಗಿತ್ತು. ಇದರಿಂದ ಎಲ್ಲರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳ ಕೀ 4 ಸ್ಟ್ರಾಂಗ್ ರೂಮ್ಗಳ ಕೀ ಒಡೆದು ಮತ ಎಣಿಕೆ ಆರಂಭ ಮಾಡಲಾಗಿತ್ತು. ಇಲ್ಲಿ ಮೊದಲನೇದಾಗಿ ಅಂಚೆ ಮತಗಳನ್ನ ಎಣಿಕೆ ಮಾಡಲಾಗಿತ್ತು. ಅಂಚೆ ಮತಗಳಲ್ಲಿ ಸಮರ್ ಶಾಮನೂರ್ ಅವರು ಮುನ್ನಡೆ ಸಾಧಿಸಿದ್ದರು. ಆದರೆ ಬರ್ತಾ ಎಣಿಕೆ ಹಂತಗಳು ಮೇಲೆ ಏರ್ತಾ ಹೋದಂತೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಎದುರಾಗಿದೆ. ಅದೇನಪ್ಪಾ ಅಂತಂದ್ರೆ, ದಾವಣಗೆರೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅದು ದಾವಣಗೆರೆಯಲ್ಲಿ ಬಿಜೆಪಿ ಎಷ್ಟು ಮತಗಳನ್ನು ಕಾಯ್ದುಕೊಂಡಿದೆ ಅಂದ್ರೆ 3712 ಮತಗಳನ್ನ ಬಿಜೆಪಿ ಪಡೆದುಕೊಂಡ್ರೆ, ಅಂದ್ರೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಪಡೆದುಕೊಂಡ್ರೆ, ಮತ್ತು ಇನ್ನು ಕಾಂಗ್ರೆಸ್ ಪರ ಇದ್ದಂತ ಅಭ್ಯರ್ಥಿ ಸಮರ್ ಶಾಮನೂರ್ ಅವರು 3134 ಮತಗಳನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ ಬಿಜೆಪಿ ಮೊದಲ ಬಾರಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನಬಹುದು. ದಾವಣಗೆರೆ ಇಷ್ಟ ಆದ್ರೆ ಬಾಗಲಕೋಟೆ ವಿಷಯ ನೋಡೋದಾದ್ರೆ, ಬಾಗಲಕೋಟೆಯಲ್ಲಿ ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ ನೋಡೋಣ ಬನ್ನಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 10,996 ಮತಗಳನ್ನ ಪಡೆದುಕೊಂಡ್ರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 10,996 ಮತಗಳನ್ನ ಪಡೆದುಕೊಂಡ್ರೆ, ಇನ್ನು ಬಿಜೆಪಿ ಅಭ್ಯರ್ಥಿ 5,950 ಮತಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದೇ ರೀತಿಯಾಗಿ ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ.